ಬಿಜೆಪಿ ಸೋಲು, ಟಿವಿ ಹೊಡೆದು ಹಾಕಿದ ಕೋಲಾರ ಪಟ್ಟಣದ ಬಿಜೆಪಿ ಕಾರ್ಯಕರ್ತ. ವಿಜಯಪುರ ಜಿಲ್ಲೆ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತ ಹಿನ್ನೆಲೆಯಲ್ಲಿ ಬೇಸತ್ತ ಪಕ್ಷದ ಕಾರ್ಯಕರ್ತರೊಬ್ಬರು ತಾವು ವೀಕ್ಷಿಸುತ್ತಿದ್ದ ಟಿವಿಯನ್ನೇ ಒಡೆದು ಹಾಕಿ ಹತಾಶೆ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಪಟ್ಟಣದ 4ನೇ ವಾರ್ಡ್ನ ನಿವಾಸಿ ವೀರಭದ್ರಪ್ಪ ಬಾಗಿ ಎಂಬುವವರೇ ಟಿವಿ ಹೊಡೆದು ಹಾಕಿರುವ ಬಿಜೆಪಿ ಕಾರ್ಯಕರ್ತರಾಗಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ನಾಯಕರ ಒಗ್ಗಟ್ಟಿನ ಕೊರತೆ, ಒಳಜಗಳದಿಂದ ಪಕ್ಷ ಹೀನಾಯವಾಗಿ ಸೋಲು ಕಂಡಿದೆ. ಇದರಿಂದ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಿಗೆ ತುಂಬಾ ನೋವಾಗಿದೆ. ಈ ಹಿನ್ನೆಲೆಯಲ್ಲಿ ಬೇಸರಗೊಂಡು ಟಿವಿ ಹೊಡೆದು ಹಾಕಿದೆ ಎಂದು ವೀರಭದ್ರಪ್ಪ ಹೇಳಿದರು. ಸದಾಶಿವ ಮೇಲಿನ ಮನೆ, ಜಿಕೆ ನ್ಯೂಸ್ ಕನ್ನಡ, ಕೋಲಾರ. ಟಿವಿ ನೋಡ್ರಿ, ಯಾಕೆ ಹೊಡಿಬೇಕಂದ್ರೆ ನಾವು ಟಿವಿ ನೋಡ್ಕೊತ ಕೂತಿದ್ದು. ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತಿದು ನಮ್ಮ ಬಿ ಜೆ ಪಿ ಅವ್ರು ಯಾರೂ ಲೀಡರ್ಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವರು ಮೋದಿ ಅವ್ರು ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ, ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವರು ಹತ್ತಾಟೆ ಇವರು ಹತ್ತಾಟೆ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗೊತ್ತನ್ರಿ, ತೀರಾ ಅದು ಕಾರ್ಯಕರ್ತರನ್ನ ಬಲಿಪಶು ಮಾಡಿಬಿಡ್ತೀರಿ ನೀವು. ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗ್ಬಿಡತ್ತೆ, ಈ ಕಾರ್ಯಕರ್ತರು ಬಲಿಪಶು ಹಾಕಾರ. ಬಿಟ್ಟಿ ಭಾಗ್ಯ ಕೊಟ್ಟಾರ, ಭಾಗ್ಯ ಕೊಟ್ಟರು ಇವು ಜನರಿಗೆ ಏನಾಗಿಬಿಟ್ಟತಿ ಏನೂ ತಿಳಿಯಲ್ದು. ಇವಕ್ಕೆ ದೇಶನ ಹಾಳಾಗಿ ಹೋಗತ್ತೀನಿ ತಿಳ್ಕೊಬೇಕ್ರಿ. ಅದನ್ನ ಮೊದಲು ಅವ್ನು ಬಿ ಜೆ ಪಿ ಅವ್ರು ಮೊದಲು ಎಲ್ಲ ಲೀಡರ್ಗಳು ಒಕ್ಕಟ್ಟಾಗ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಗೊತ್ತಂದು, ಇದು ಕಾರ್ಯಕರ್ತರಿಗೆ ಒಂದು ಇದು ಆಕತ್ತಿಲ್ಲ. ಕಾರ್ಯಕರ್ತರು ಬಲಿಪಶು ಆಗಿ ಹೋಗ್ಬಿಡ್ತಾರೆ ಇವ್ರಿಗೆ, ಲೀಡ್ರುಗಳ ಕೈಯಾಗ ಸಿಕ್ಕಾಸಿ. ಚಿತ್ರ ನೋಡ್ರಿ ಯಾವ ನಮೂನೆ ಅದು ಇವು ಈಗ. ಏನು 3 ಒಂದರ ಬರ್ಬೇಕಲ್ಲ, ಒಂದೂ ಬರಲಿಲ್ಲ. ಯಾಕೆ ಬರಲಿಲ್ಲ? ಇವ್ರ ಲೀಡರ್ಗಳು ಯಾರೂ ಒಕ್ಕಟ್ಟಿಲ್ರಿ. ಬಸನಗೌಡ ಒಂದು ಪಾರ್ಟಿಲಿ ಈ ಕಡೆ ಹೋಗವ, ಇವ್ರು ಈ ಕಡೆ ವಿಜೇಂದ್ರ ಈ ಕಡೆ ಹೋಗವರು. ಮತ್ತು 3-4 ಪಾರ್ಟಿ ಆದ್ರೆ ಮತ್ತು ಇವು ಕಾರ್ಯಕರ್ತರ ಗತಿ ಏನ್ರಿ? ಇದು ಕಾರ್ಯಕರ್ತರು ಬಲಿ ಕೊಸ್ಕೊಡ್ತಾನೆ ಹೊಡೆದ್ರು. ಮೊದಲು ಮೋದಿ ಅವರು ಅದನ್ನು ಸ್ವಲ್ಪ ಇವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಕೊರಿ. ಅದನ್ನು ಮೊದಲು ಒಕ್ಕಟ್ಟು ಮಾಡಿ ಅದನ್ನು ಇಲ್ಲ ಕಾರ್ಯಕರ್ತರು ಇದ್ದಾರ ಸತಿ ಹೊಕ್ಕಾರ ಮತ್ತೇನು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8499510009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.